ನನಗೂ ಮಳವಳ್ಳಿ ಮಾಜಿ ಶಾಸಕ ಅನ್ನದಾನಿಗೂ ಸಂಬಂಧವೇ ಇಲ್ಲ ಅಂತೇಳಿ ಸಂತ್ರಸ್ತೆ ಹೇಳ್ತಾ ಇದ್ದಾಳೆ. ನಮ್ಮ ತಾಲೂಕಿಗೆ MLA ಆಗಿದ್ರು ಅಂತ ನನಗೂ ಪರಿಚಯ ಇಷ್ಟೇ, ಶಾಸಕರಾಗಿದ್ದವರು ಗೊತ್ತು ಅಂತ ಅಕ್ರಮ ಸಂಬಂಧ ಕಟ್ಟಿದರೆ ಹೇಗೆ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದ. ಮಾಧ್ಯಮದ ಮುಂದೆ ಬಂದು ನನ್ನ ಮೇಲೆ ಆರೋಪ ಮಾಡಿದ್ದು ಎಷ್ಟು ಸರಿ? ನನ್ನ ಗಂಡ ಪ್ರಸನ್ನಾಗೆ 100 ಚಟ ಇದೆ, ನನಗೂ ಸಿಕ್ಕಾಪಟ್ಟೆ ಹಿಂಸೆಯನ್ನ ಕೊಡ್ತಾರೆ. ಹಾಗಾಗಿ ನಾನು 10 ವರ್ಷಗಳಿಂದ ನನ್ನ ಮಗನೊಂದಿಗೆ ಇದ್ದೇನೆ. ನನ್ನ ಗಂಡ ಪ್ರಸನ್ನಾಗೆ ಇದ್ದ ಅಕ್ರಮ ಸಂಬಂಧವನ್ನು ಪ್ರಶ್ನಿಸಿದ್ದೆ ನಾನು. ಆದರೆ ನನ್ನ ಮೇಲೆಯೇ ಅಕ್ರಮ ಸಂಬಂಧದ ಕತೆ ಕಟ್ತವನೇ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದ. ನನ್ನ ಗಂಡ ಪ್ರಸನ್ನ ಹಾಗೂ ನನ್ನ ಅತ್ತೆಗಿಂದ ನನಗೆ ಕಿರುಕುಳವನ್ನು ನೀಡಿದ್ರು. ಮಗ ಬೇಕು, ಡಿವೋರ್ಸ್ ಬೇಕು ಅಂತ ಸುಮ್ಮನೆ ಆರೋಪಿಸ್ತಾ ಇದ್ದಾನೆ. ಡಿವೋರ್ಸ್ ಬೇಕು ಅಂದವನು ಕೋರ್ಟ್ಗೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಎಲ್ಲರೂ ಗೊತ್ತಿರ್ತಾರೆ, ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ. ಈಗ ಇಟ್ಕೊಂಡಿದ್ದೀನಿ ಅಂತ ಜೊತೆಗಿರೋದಿದೆಯಾ ಅಲ್ವಾ? ನಾನು ಅವರು ಜೊತೆಗೆ ಇದ್ದಿದ್ನ ಇವ್ನು ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದನ್ನ ಹೇಳ್ತಾರೆ. ಅದಿದೆಯಾ ಅವನ ಹತ್ರ? ಯಾವುದು ಇಲ್ಲ ಸರ್, ಯಾವ ಡೀಟೇಲ್ಸು ಇಲ್ಲ. ಅಂದರೆ ನನ್ನ ಹತ್ರ ಫೋನೇ ಕೊಟ್ಟಿರಲಿಲ್ಲ ಅವನು. ನನ್ನ ಫೋನಲ್ಲೇ ಮಾತಾಡಬೇಕು ನಿನ್ನ ಮನೆಗೆ ಅಂತೇಳಿ ಅವ್ನ ಫೋನಲ್ಲಿ ವಿತ್ ರೆಕಾರ್ಡು. ಅವ್ನ ಮನೇಲಿ ಏನೇ ಹಿಂಸೆ ಕೊಟ್ಟರು ನಾನು ನನ್ನ ಮನೆಗೆ ಹೇಳಂಗಿಲ್ಲ. ಅವ್ನು ಕೊಟ್ಟರು ನಾನು ಹೇಳ್ಕೊಂಡಿಲ್ಲ, ಯಾಕೆಂದರೆ ನಾನು ನೋಡಿ ಮದುವೆ ಮಾಡ್ಕೊಂಡಿದ್ದು, ನಾನು ತೋರಿಸಿದ್ದಕ್ಕೆ ಅವ್ರು ಮಾಡಿದ್ದು. ಇಲ್ಲ ಸರ್, ಜೂನಲ್ಲಿ ನಾನು ನೋಡಿ ಹೋಗಿದ್ದವನು, ಮದುವೆ ಆಗಿದ್ದು ನವೆಂಬರ್. ಅಲ್ಲಿ ತನಕ ಅವ್ನು ಏನು ಮಾಡ್ತಿದ್ದ? ಈಗ ನನಗೇನೋ ಬೇರೆ ಥರ ಇದೆ ಅಂದರೆ ಅವ್ನು ಬಂದು ಕಂಡಿಡಿಬೋದಿತ್ತು. ನಮ್ಮ ಊರಿಗೆಲ್ಲ ನಾನು ಬೇಲಿ ಹಾಕಿರಲಿಲ್ಲ ಅಲ್ವಾ? ನಮ್ಮೂರವ್ರು ಇಬ್ಬರು ಮದುವೆ ಆಗಿದ್ದಾರೆ, ಅವ್ರ ಊರಿಗೆನೇನೆ. ಅವ್ರು ಕೇಳ್ಬೋದಿತ್ತು ಆ ಹುಡುಗಿಗೆ ಅಂತ. ನಾವು ಬಲವಂತ ಮಾಡ್ಕೊಂಡಿಲ್ಲ. ಇವ್ನು ಕುಡಿತಾನೆ ಇಲ್ವಾ ಅಂತ ಅವ್ನು ಕೇಳಿದೆ. ಇನ್ನೊಂದ್ಸರಿಗೆ ಏನೋ ಯಾವಾಗಲೂ ಅವನೇ ಫೋನ್ ಮಾಡಿ ಒಂಥರ ಕುಡ್ದೋರ್ ಥರ ಮಾತಾಡ್ದ. ಅವ್ರ ಅಮ್ಮನಿಗೆ ಹೇಳಿದೆ, ನಿಮ್ಮ ಮಗ ಕುಡಿತಾನೆ ಅನ್ಸುತ್ತೆ, ನಾನು ಒಪ್ಕೊಳ್ಳಲ್ಲ, ಇನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಏನಿಲ್ಲ. ನೋಡೋಗಿದ್ರು. ಇಲ್ಲ ನನಗೆ ಬೇಡ ಅಮ್ಮ ಅಂದಿದ್ದಕ್ಕೆ ರಾತ್ರಿ ಬಂದ್ಬಿಟ್ಲು. ಇಲ್ಲ ನನ್ನ ಮಗ ಸುಮ್ಮನೆ ಎಲ್ಲೋ ತಮಾಷೆ ಮಾಡಿರ್ಬೇಕು, ಅವ್ನಿಗೆ ಯಾವುದೇ ಚಟಗಳಿಲ್ಲ ಅಂತ. 108 ಚಟಗಳಿದೆ ಅವನಿಗೆ. ಈ ಸೊಪ್ಪು ಥರ ಸಿಗುತ್ತೆ ಗೊತ್ತಾ, ಅದು ನನಗೆ ಗೊತ್ತಿಲ್ಲ ಏನು ಅಂತ. ಅವ್ನ ಪ್ಯಾಂಟ್ ಜೋಬಲ್ಲಿ ಯಾವಾಗಲೂ ಅದಕ್ಕೆ ಏನೋ ಒಂದು ಪೆಟ್ನ ಇಟ್ಕೊಂಡಿದ್ದಾರೆ ಅವ್ರ ಹುಡುಗರು. ಫೋನ್ ಮಾಡಿದ ತಕ್ಷಣ ಹೋಗೋನು. 3 ದಿನ 4 ದಿನ ಬರ್ತಿರ್ಲಿಲ್ಲ. ಈ ಜಾಸ್ತಿ ಅವನು ಶ್ರೀರಾಮ್ಪುರದಲ್ಲಿ ಇರೋನು. ಪ್ರತಿ ಸರಿನೂ ನನ್ನ ಹತ್ರ ಬಂದು ಹೇಳೋದು, ನೀನೇನು ಜಾಸ್ತಿ ಮಾಡಿದ್ರೆ ನಾನು ರೋಡಿ ಕಡೆ ಇರೋನು, ನನಗೇನು ಪೊಲೀಸ್ ಸ್ಟೇಷನ್ ಹೊಸದಲ್ವೇ ಇಲ್ಲ, ಮಾವನ ಮನೆ ಇದ್ದಂಗೆ, ಹೋಗು. ನಾನು ಇನ್ನೆಲ್ಲಿಗೆ ಹೋಗ್ಬೇಕು? ಈಗ ಸ್ಟೇಷನ್ಗೆ ಹೋದ್ರೆ ಏನಂತಾರೆ, ನಿಮ್ಗೆ ಇಷ್ಟ ಇಲ್ವಾ, ಕೋರ್ಟ್ಗೆ ಹೋಗಿ ಡ್ರೈವರ್ಸ್ ತೊಗೊಳ್ಳಿ ಅಂತಾರೆ. ಈಗ ಕೋರ್ಟ್ಗೆ ಹಾಕಿದ್ದವ್ನು ಅವನು ಅಂದಮೇಲೆ ಬಂದು ತೊಗೋಬೇಕಲ್ವಾ? ಅದಕ್ಕೆ ನಿಮ್ಮ ಮೂಲ ಕೇಳ್ತಾ ಇದ್ದೀನಿ, ಈ ಸೆಕೆಂಡೇ ಬರಲಿ ಅವನು. ಈಗ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾನಲ್ಲ, ಈ ಸೆಕೆಂಡ್ ಬಂದು ನಿಂತ್ಕೊಳ್ಳಿ. ನಾನು ಪೇಪರು ಸೈನ್ ಮಾಡಿಲ್ಲ ಅಂದರೆ ಕೇಳಿ, ಅವ್ನು ಮದುವೆ ಆಗ್ತಾನಾ? ಈಗಲೇ ಆಗಲಿ, ನನಗಿಲ್ಲ. ನಾನು ನೋಡಿರೋನು ಮುಂದೆ ಅವನು ಹೇಳಿದ್ನಲ್ಲ, 10 ವರ್ಷ ಬೇಕಾಗಿರಲಿಲ್ಲ ಒಂದು ಹುಡುಗಿ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಬಳು ಸಂಸಾರ ಮಾಡೋ ತಾಕತ್ತು ಅವ್ನಿಗಿಲ್ಲ. ಒಂದು ಮಗು ಸಾಕೋ ತಾಕತ್ತಿಲ್ಲ. ಡಿವೋರ್ಸ್ ನಡೀತಾ ಇದೆ. ಇವ್ನು ಬರದೇ ಇರೋದ್ರಿಂದ ಅದು ಹಾಗೇ ಇದೆ. ಇವ್ನು ಬರ್ತಾನೆ ಬರಲ್ಲ, ಅದು ಹೇಳಿಲ್ವಾ ಮಗು ಬೇಕು ಅಂತ ಬರ್ತಾನೆ. ಆ ಮಗುಗೆ ಏನಾದರೂ ಮೇಂಟೆನೆನ್ಸ್ ಕಟ್ಕೊಡು, ಫೀಸ್ ಕಟ್ಕೊಡು ಅಂದಾಗ ನಾನಿಲ್ಲಿ ತಂದ್ಕೊಡ್ಲಿಲ್ಲ ಅಂದಮೇಲೆ ಏನಕ್ಕೆ ಬೇಕು ಮಗು? ಈಗ ಕೇಳ್ತಿದ್ದಾನಲ್ವ ನಿಮ್ಮ ಮಗುಗೆಲ್ಲ, ನನ್ನ ಮಗುನೂ ಬರ್ತೀನಿ, ಏನು ಮಾಡಿದಾನೆ ಕೇಳಿ. ಏನು ಮಾಡಲಿಲ್ಲ ಅಂದರೆ ಈಗ ಕೋರ್ಟ್ ಪ್ರಕಾರ ಹೋಗೋಣ ಸರ್. ಈಗ ಅವನು, ನಾನು ಹೇಳ್ತಿದ್ದೀನಲ್ಲ ಸರ್, ಅವನು ಫಸ್ಟು ಯೂಟ್ಯೂಬಲ್ಲಿ ಬಂದಾಗ್ಲೂ ನಾನು ಆಚೆ ಬಂದಿಲ್ಲ. ಕಾರಣ ನನ್ನ ಮಗ. ಅವನೇನೆಲ್ಲ ಬಿಟ್ಟು ನಿಂತಿದ್ದಾನೆ. ನನಗೆ ನನ್ನ ಮಗನ ಜವಾಬ್ದಾರಿ ಇದೆ. ನಾಳೆ ನನ್ನ ಮಗನ ಮನ್ಸಿಗೆ ಹಾಳಾಗುತ್ತೆ ಅಥವಾ ಅವನು ಪರಿಣಾಮ ಬೀರುತ್ತಿದ್ರಿಂದ ಅಂತಾಗಿ ಒಳಗಡೆ ಇದ್ನ ಹೊತ್ತು ಇವ್ನಿಗೆ ಎದ್ರಕೊಂಡು ಹೋಗಿಲ್ಲ. ಇವನು ಎಷ್ಟೇ ಮರ್ಯಾದೆ ತಗೋಬೋದು, ಇದರಿಂದ ನನಗೆ ಮರ್ಯಾದೆ ಹೋಗಿಲ್ಲ. ಯಾವತ್ತೂ ಗೊತ್ತಾ ನನಗೆ ಮರ್ಯಾದೆ ಹೋಗೋದು? ನಾನು ಎತ್ತು ಮಗ ನೀನು ಸರಿಲ್ಲ ಅಮ್ಮ ಅಂತಾನಲ್ಲ, ಅವತ್ತು ನನಗೆ ಹೇಳಲಿ. ಇವನು ಅಲ್ಲ, ಸಾಕೋಕ್ಕಾಗದೆ ಯೋಗ್ಯತೆ ಇಲ್ದೇ ರೋಡಲ್ಲಿ ಬಿಟ್ಟೋದವನೇ ಹಿಂಗೆ ಆಡ್ತಿರ್ಬೇಕಾದ್ರೆ ಮರ್ಯಾದೆಯಿಂದ ನನ್ನ ಮಗನ ಸಾಕ್ತಾ ಇದ್ದೀನಿ. 13 ವರ್ಷ ಬೆಳೆಸಿದ್ದೀನಿ. ಈಗ 13